ನಮಸ್ಕಾರ ಬಂಧು ಮಿತ್ರರೇ, ನಾನು ನಿಮ್ಮ ವೈದ್ಯ ಡಾಕ್ಟರ್ ಮಹೇಶ್ ಮಾಳಿ. ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕಂಡುಬರುವಂಥ ಕಾಯಿಲೆಗಳೆಂದರೆ ಜ್ವರ, ನೆಗಡಿ, ಕೆಮ್ಮು, ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಈ ರೀತಿಯ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತವೆ. ಈ ಎಲ್ಲ ಕಾಯಿಲೆಗಳಿಗೆ ಕಾರಣ ತೋರಿಕೆಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಅಂತ ಅನಿಸಿದರೂ ಕೂಡ ಇವುಗಳಿಗೆ ಮುಖ್ಯ ಮತ್ತು ಮೂಲ ಕಾರಣ ನಮ್ಮ ಶರೀರದಲ್ಲಿ ಆಗುವಂಥ ಬದಲಾವಣೆ, ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ಶರೀರದಲ್ಲಿ ಆಗುವಂಥ ಬದಲಾವಣೆ. ಅದು ಎರಡು ರೀತಿಯಲ್ಲಿ ಆಗುತ್ತದೆ. ಒಂದು ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವ, ಇದರಲ್ಲಿ ಕೊರತೆ. ಇನ್ನೊಂದು ವ್ಯಾಧಿಬಲ ವಿರೋಧಿತ್ವ, ಈ ಅಂಶದಲ್ಲಿ ಕೊರತೆಯಾಗುವುದು. ಇವು ಎರಡೂ ಕೂಡ ನಮ್ಮ ಶರೀರದ ರೋಗ ನಿರೋಧ ಶಕ್ತಿಯನ್ನು ಸರಿಯಾಗಿ ವಹಿಸಿಕೊಂಡು ಹೋಗುತ್ತಿರುತ್ತವೆ. ಈ ಎರಡು ಅಂಶದಲ್ಲಿ ಅಂದರೆ ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವ ಮತ್ತು ವ್ಯಾಧಿಬಲ ವಿರೋಧಿತ್ವ ಇವೆರಡರಲ್ಲಿಯೂ ಕಡಿಮೆಯಾದಾಗ ನಮಗೆ ಈ ರೀತಿಯ ಸೋಂಕುಗಳು ಆಗುತ್ತವೆ. ವಾತಾವರಣದಲ್ಲಿ ಯಾವಾಗಲೂ ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಇದ್ದೇ ಇರುತ್ತವೆ, ಆದರೂ ಕೂಡ ನಮಗೆ ಸೋಂಕು ಆಗುವುದಿಲ್ಲ. ಏಕೆಂದರೆ ನಮ್ಮ ಶರೀರದಲ್ಲಿ ಎಲ್ಲಿಯ ತನಕ ಈ ರೋಗ ನಿರೋಧಕ ಶಕ್ತಿಯು ಚೆನ್ನಾಗಿ ಕೆಲಸ ಮಾಡುತ್ತಿರುತ್ತದೆ ಅಲ್ಲಿಯ ತನಕ ಈ ಯಾವುದೇ ರೀತಿಯ ಸೋಂಕುಗಳು ನಮಗೆ ಏನೂ ಮಾಡುವುದಿಲ್ಲ. ಯಾವಾಗ ನಮ್ಮ ಶರೀರದಲ್ಲಿ ವಾತಾವರಣಕ್ಕೆ ತಕ್ಕಂತೆ ಬದಲಾವಣೆಗಳಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯು ಕುಂದುವಿಕೆಯಾದಾಗ ಮಾತ್ರ ನಮಗೆ ಈ ರೀತಿಯ ಇನ್ಫೆಕ್ಷನ್ಗಳು ಆಗುತ್ತವೆ. ಆದ ಕಾರಣ ಇವುಗಳಿಗೆ ಸರಿಯಾದ ಚಿಕಿತ್ಸೆ ಎಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಅದು ನಮ್ಮ ಆಹಾರ ಮತ್ತು ದಿನಚರ್ಯವನ್ನು ಸರಿ ಮಾಡಿಕೊಳ್ಳುವುದರ ಮುಖಾಂತರ ಮತ್ತು ಅವಶ್ಯಕತೆ ಬಿದ್ದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಔಷಧಿಯನ್ನು ಸೇವಿಸುವುದರ ಮುಖಾಂತರ ಅತ್ಯಂತ ತ್ವರಿತವಾಗಿ ಈ ರೀತಿಯ ಕಾಯಿಲೆಗಳನ್ನು ಗುಣಪಡಿಸಬಹುದಾಗಿದೆ. ಅದು SBBA ಸೈನ್ಸ್ ಬೇಸ್ಡ್ ಎವಿಡೆನ್ಸ್ ಬೇಸ್ಡ್ ಆಯುರ್ವೇದದ ಮೂಲಕ. ಈ ರೀತಿಯ ಕಾಯಿಲೆಗಳಿಗೆ ವಿನಾಕಾರಣ ಅನಾವಶ್ಯಕವಾಗಿ ಆ್ಯಂಟಿಬಯೋಟಿಕ್ಸ್ಗಳು, ಪ್ಯಾರಾಸಿಟಮೋಲ್ ಮತ್ತು ಕೆಮ್ಮು ಮತ್ತು ನೆಗಡಿಯ ಔಷಧಿಗಳನ್ನು ಅತಿಯಾಗಿ ಸೇವಿಸುವುದು ಸರಿಯಲ್ಲ. ಇವುಗಳನ್ನು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ಮಾತ್ರ ಸರಿಯಾಗಿ ವೈಜ್ಞಾನಿಕವಾಗಿ ಚಿಕಿತ್ಸೆಯನ್ನು ಮಾಡಲು ಸಾಧ್ಯ. ಹೆಚ್ಚಿನ ಮಾಹಿತಿಗಾಗಿ ತಾವು ನಮ್ಮ ಆಸ್ಪತ್ರೆಯನ್ನು ಕೂಡ ಸಂಪರ್ಕಿಸಬಹುದು. ನಮಸ್ಕಾರ.